ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಫಸ್ಟ್ ಟೈಮ್ ಫ್ಲೈಟ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅನ್ನೋದು ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿದ್ರೆ ಗೊತ್ತಾಗುತ್ತೆ. ಎಸ್, ವೆಲ್ಕಮ್ ಬ್ಯಾಕ್. ನಾನು ಈ ಥರ ರೆಡಿಯಾಗಿದ್ದೀನಿ. ಈಗ ನಾನು, ನಮ್ಮ ಮನೆಯವರು ಮತ್ತು ವೈಶು ಅವ್ರ ಹಸ್ಬೆಂಡು 4 ಜನನು ಫಸ್ಟ್ ಟೈಮ್ ಫ್ಲೈಟಿಗೆ ಹೋಗ್ತಾ ಇರೋದು. ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀವಿ. ಬನ್ನಿ. ಇಷ್ಟು ಲಗೇಜು ನಾವು ಪ್ಯಾಕ್ ಮಾಡಿ ತಗೊಂಡಿಲ್ವ ನೀವು? ಚಾರ್ಜರು ತಗೊಂಡಿಲ್ಲ. ಸರಿ, ಓಕೆ, ಹೋಗೋ. ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ. ನೋಡಿ, ಅವರು ಹೊರಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಮೊಬೈಲು ಕ್ಯಾಬ್ ಬಂತು ನೋಡಿ. ಹಾಂ, ಇವಾಗ ಫೈನಲಿ ಕ್ಯಾಬಲ್ಲಿ ಕೂತಿದ್ದೀವಿ. ಫಾರ್ ದ ಫಸ್ಟ್ ಟೈಮ್, ಎಲ್ಲರಿಗೂ ಫಸ್ಟ್ ಟೈಮು ಏರ್ಪೋರ್ಟ್ ಎಕ್ಸ್ಪೀರಿಯನ್ಸು. ಅದನ್ನೇ ಹೇಳಿರೋದು ನಾನು. ಹೆಂಗಿದೆ ಏನು ಎಲ್ಲ, ನಾನು ಫಸ್ಟ್ ಟೈಮ್ ಹಿಂಗೆ ಹೋಗುತ್ತಲ್ಲ ಸ್ವಿಂಗ್ ಅಂತ, ಅದೆಲ್ಲ ರೆಕಾರ್ಡ್ ಮಾಡ್ಕೋತೀನಿ. ನನ್ನ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ. 5 ರೂಪಾಯಿ ಪಾರ್ಲೇಜಿ ನೋಡಿ. ಇವಳು ಎಲ್ಲಿ ಬಂದ್ರು ಪಾರ್ಲೇಜಿ ಬಿಡಲ್ಲ. ಟೀ ಕುಡ್ದೆ ನಾನು. ಟೀ ಪಾರ್ಲೇಜಿ ನೋಡಿ. ಇವಳು ಹೆಂಗ್ ಮಾಲ್ ಆಫ್ ಏಷ್ಯಾ ಬೆಂಗಳೂರಲ್ಲೇ ಇದೆ, ದೊಡ್ಡದಂತೆ ಅಪ್ಪ ಏಷ್ಯಾ ಮಾಲು. ಏನೋ ಮಾವ ಸುಮ್ಮನೆ ಕೆರುತ್ತಾರೆ. ಆರು ಮಗನೆ, ಆರು ಹೋಗಣ. ನೀನೊಂಚೂರು ಆಡ್ಸೈ. ನಾವೀಗ ಏರ್ಪೋರ್ಟ್ ಹತ್ರ ಬಂದಿದ್ದೀವಿ. ಅದೇ ಅವಾಗ್ಲೇ ಹಾಕೋದ್ರಲ್ಲ ಸುಮಾರು. ಇದು ನಾನ್ ಕೆಲಸ ಮಾಡುವಾಗ್ಲೇ ಇಲ್ಲೇ ಅವನೇ. ವ್ಯೂ ಮಾತ್ರ ಸೂಪರ್. ನನ್ ಕೆಲ್ಸ ಜಾಬ್ ಅಂತು. ಆಗೆಲ್ಲ ಬೋರ್ ಆಗ್ತಿತ್ತು ಕಣೆ, ಇವಾಗ ಏನೋ ಹೊಸ್ದಾಗಿ ನೋಡಿರೋ ಥರ. ಅದೊಂದು ಸ್ಟಾಪ್ಗೆ ಬಂದು ಅವ್ರ ಕೈ ಕೊಡೆ ಮಾಡ್ತಾರೆ ವಿಡಿಯೋ ಚೆನ್ನಾಗಿ. ಫೈನಲಿ ಏರ್ಪೋರ್ಟ್ ಬಂದ್ವಿ ನಾವು. ನಾನು ಈ ಶಾಪಲ್ಲಿ ಕೆಲಸ ಮಾಡಿದ್ದೆ, ಅದೇ ನೆನ್ಪು ಮಾಡ್ಕೊತಾ ಇದ್ದೀನಿ. ಸೊ ಫೈನಲಿ ಕಮ್ ಟು ಏರ್ಪೋರ್ಟ್. ಅಲ್ಲಿ ಮಾಡೋಣ ಕಣೆ. ಈ ಹುಡುಗಿ ರೊಚ್ಚಿಗೆದ್ದಾಳೆ ನೋಡಿ, ಎಷ್ಟು ಬ್ಯಾಗ್ಸ್ಗಳಿದ್ದಾವೆ ಅಂತ. ಆ್ಯಂಡ್ ಇಲ್ಲಿ ನಾನು ಆಬ್ರಿಲಿ ಇಲ್ಲಿ ವರ್ಕ್ ಮಾಡಿದ್ದೆ. ಒಂದು 11 ತಿಂಗಳೇನೋ 1 ವರ್ಷ ಮಾಡಿದ್ದೆ. ಸೊ ಇಲ್ಲಿ ನಂಗೆ ತುಂಬಾ ಬ್ಯೂಟಿಫುಲ್ ಮೆಮೊರೀಸ್ ಇದೆ. ಎಲ್ಲೊಂಟಿ ಇವನ ಕಡವಾ. ನೋಡಿ, ನಮಗೆ ಗೇಟ್ ನಂಬರ್ 30 ಅಂತ ಇದೆ. 10 ನಿಮಿಷ ಇದೆಯಲ್ಲ ಚೆಕ್ಕಿನ್. ತುಂಬ
ಇದೆಲ್ಲ ವೇಟಿಂಗ್ ಹಾಲ್ ಇದು. ಇವಾಗ ನಾವು ಚೆಕ್ ಇನ್ ಎಲ್ಲ ಆಗಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಎಕ್ಸೈಟಿಂಗ್ ಆಗಿದ್ದೀನಿ. ಆಗಲೇ ಮೈಕ್ ಎಲ್ಲ ಇರಲಿಲ್ಲ, ಸೊ ಇವಾಗ ವಾಯ್ಸ್ ತುಂಬ ಕ್ಲಾರಿಟಿಯಾಗಿ ಕೇಳಿಸುತ್ತೆ. ಈಗ ನೋಡೋಣ ಚೆಕ್ ಇನ್ನಲ್ಲೆಲ್ಲ ಹೆಂಗೆ ಏನು ಅನ್ನೋದು ನಾವು ತಿಳ್ಕೊಂಡ್ವಿ. ಈಗ ಫಸ್ಟ್ ಟೈಮ್ ಬಂದಿದ್ವಲ್ಲ, ಫಸ್ಟಿಗೆಲ್ಲ ಗೊತ್ತಿರಲಿಲ್ಲ, ಸೊ ಇವಾಗ ಒಂದು ಐಡಿಯಾ ಬಂದಿದೆ. ಈಗ ನಮ್ಮದು ಝೋನ್ 3 ಇದೆ. ಝೋನ್ 3ಇಂದ ನಾವು ಈಗ ಚೆಕ್ಕಿಂಗ್ಗೆ ಹೋಗಬೇಕು. ನಮ್ಮದು ಗೇಟ್ ನಂಬರ್ 30. ನಮ್ಮದು ನೋಡು ಡೆಲ್ಲಿ ಫ್ಲೈಟಲ್ಲಿದೆ ನೋಡಿ, ಅಲ್ಲಿಗೆ ಈಗ ನಾವು ಹೊರಡಬೇಕು. ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ನೋಡೋಣ. ಆಲ್ರೆಡಿ ಫ್ಲೈಟಲ್ಲಿ ಕೂತಾಗಿದೆ. ನಮ್ಮಿಬ್ಬರು ಸೀಟ್ ಇಲ್ಲಿದೆ, ಅವ್ರದ್ದು ಅಲ್ಲಿದೆ. ವೈಶಿಲ್ ಕರೀರಿ. ಇಲ್ಲಿ ಕೆಲವೊಂದು ಇಂಟ್ರೊಡಕ್ಷನ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಯಾವ ಥರ ಸೀಟ್ ಬೆಲ್ಟ್ ಎಲ್ಲ ಹಾಕೋಬೇಕು, ಆ್ಯಂಡ್ ಯಾವ ಥರ ಲಗೇಜು ಚೆಕ್ಕಿನ್ನು, ಹಿಂಗೆ ಸೀಟೆಲ್ಲ ಹಿಂದೆ ಹೋಗೋದು ಅವೆಲ್ಲ ಹಾಕಿರ್ತಾರೆ. ನೋ ಸ್ಮೋಕಿಂಗ್, ಮೊಬೈಲ್ಸ್ ಅವೆಲ್ಲ ಅಲೌಡ್ ಇಲ್ಲ. ಎಸ್, ಟೇಕ್ ಆಫ್ ಟೈಮಲ್ಲಿ, ಲ್ಯಾಂಡಿಂಗ್ ಟೈಮಲ್ಲಿ ಏನೂ ಅಲೌಡ್ ಮಾಡಲ್ಲ. ಫ್ಲೈಟ್ ಮೋಡಿಗೆ ಹಾಕಿ ಯೂಸ್ ಮಾಡ್ಬೋದು ನೋಡಿ. ಎಲ್ಲ ಇದೆ ನೋಡಿ. ಕಿಟಕಿಲಿ ಕಿಟಕಿ ಎತ್ತೋದು ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಓಪನ್ ಮಾಡಿ ನೋಡೋಣ ರೀ. ಇದು ಓಪನ್ ಮಾಡಿ ನೋಡ್ತೀನಿ, ಇಟ್ಕೊಳ್ಳಿ. ನಾನು ಕಾಣಿಸ್ತಿದ್ದೀನಾ? ಇದರಲ್ಲಿ ಏನೂ ಇಲ್ವಾ? ಖಾಲಿದು. ಓಕೆ, ಇದರಲ್ಲಿ ಏನೂ ಇಲ್ಲ. ಮತ್ತೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ನಿಮಗೆ ಬೋರ್ ಆದರೆ ಬುಕ್ಸಲ್ಲಿ ನೋಡ್ಕೊಂಡು. Flight 6E 6401 service to New Delhi. Yes, sir, just before we commence our descent into New Delhi, so request you to respect the seatbelt signs at all times. Please remain seated with your seatbelt fastened as long as the sign stays on. This for your own safety. Relax and enjoy the flight. ನೋಡಿ, ನಮ್ಮದು ಭಯ ಆಗ್ತದೆ.
प्रणव है। साथ ही हमारे विमान कर्मी दल का योग और विमान कर्मी दल के निर्देशों के पालन से हम इस यात्रा को पूर्ण सुरक्षा जानकारी पर ध्यान दें। सरकारी नियम अनुसार विमान में धूम्रपान, वेपिंग और साथ ಏನೇನೋ ಮಾಡ್ತಾ ಇದ್ದಾರೆ. ಇದು ತೋರಿಸ್ತೀನಿ. ಆಮೇಲೆ 1 ಅವರ್ ನೀನು ಎಂಜಾಯ್ ಮಾಡಾಯ್ತಾ. ಅಷ್ಟು ಹೋದಾಗ ನೀನು ಈ ಕಡೆ ನಿಮಗೂ ಫೀಲ್ ಆಗ್ತದೆ. ಅಪ್ಪ ಹೆಂಗಿದಾವ ನೋಡು, ದೂರದಿಂದ ಇಷ್ಟೇ ಕಾಣುತ್ತೆ. ಕಾಣಿಸ್ತಿಲ್ಲ, ಬ್ಲರ್ ಆಗಿ ಕಾಣಿಸ್ತಾ ಇದೆ. ಆ ಥರ ಹೇಳೋಕ್ಕಾಗಲ್ಲ, ಅದು ಎಕ್ಸ್ಪೀರಿಯೆನ್ಸ್. ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ನಿಮ್ಗೆ ಗೊತ್ತಾ, ಫ್ಲೈಟಲ್ಲಿ ನಾವು ಇದು ಬುಕ್ ಮಾಡ್ಕೊಂಡಿದ್ವಿ. ಸೊ ಸ್ನ್ಯಾಕ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ. ನಂಗೆ ತಿನ್ಸಿದೆ. ಹಸ್ಬೆಂಡ್ಗೆ ನಾನು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇಗೆ ಈ ಗಿಫ್ಟ್ ಕೊಡ್ತಾ ಇದ್ದೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ಹೇಳಬೇಕು. 2 ತೋರಿಸ್ರಿ. ಮಾಡು. ಸಾಕು.
ಇವಾಗ ಫೈನಲಿ ಡೆಲ್ಲಿ ಏರ್ಪೋರ್ಟಲ್ಲಿ ನಾವು ಫೈನಲ್ ಬಂದ್ವಿ ಬಾಯ್ ಈಗ ಎಸ್ ನೋಡಿ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣುತ್ತೇನೋ ಗೊತ್ತಿಲ್ಲ, ಬಟ್ ರಿಯಲ್ ವ್ಯೂ ಮಾತ್ರ ಅದ್ಭುತವಾಗಿದೆ ನೋಡಿ. ಬ್ಯಾಗ್ ಕಲೆಕ್ಷನ್ಗೆ ಹೆಂಗೆ ಕೂತಿದ್ದಾರೆ ಜನ. ಲುಕ್ 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 ಲುಕ್. ಇವಾಗ ನಮ್ಮ ಬ್ಯಾಗ್ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ತುಂಬ ದೊಡ್ಡ ಟಾಸ್ಕ್ ಇದು ಬ್ಯಾಗ್ ಕಲೆಕ್ಟ್ ಮಾಡ್ಕೊಳ್ಳೋದು. ನಮ್ಗೆ ವೆಲ್ಕಮ್ ಮಾಡೋಕ್ಕೆ ಯಾರೂ ಬಂದಿಲ್ಲ ಬಿಕಾಸ್ ನಾವೇ ಇಲ್ಲಿ ಫಸ್ಟ್. ಇದೆಲ್ಲ ತುಂಬ ಚೆನ್ನಾಗಿದೆ. ಬ್ಲೂ ಕಾಫಿ ರೆಸ್ಟೋರೆಂಟ್ ಇದೆ ಇಲ್ಲಿ, ರೋಸ್ಟರ್ ಅಂತ. ಡಿಫ್ರೆಂಟಾಗಿ ವೈಬ್ ಇದೆ ಇಲ್ಲಿ. ಅವ್ರಿನ್ನ ಬಂದಿಲ್ಲ. ಟರ್ಮಿನಲ್ 1ಗೆ ಬಂದಿದ್ದೀವಿ ನಾವು ಅರಾವೆಲ್ಸಲ್ಲಿ. ಅಲ್ಲಿ ಎಂಟ್ರಿ, ಇಲ್ಲಿ ಎಕ್ಸಿಟ್. ನಾವೀಗ ಎಕ್ಸಿಟ್ ಆಗಿದ್ದೀವಿ. ಸೊ ಈಗ ನಾವು ಡೆಲ್ಲಿಲಿದ್ದೀವಿ. ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ. ಡೆಲ್ಲಿ ಮೆಟ್ರೋ ಎಷ್ಟು ತಲೆನೋವು ಬರುತ್ತೆ. ನಮ್ಮಂಥವ್ರು ಬಂದರೆ ಪಕ್ಕ ಕಂಡುಹಿಡಿಯೋಕ್ಕಾಗಲ್ಲ. ಯಾರನ್ನ ಗೊತ್ತಿರೋರು ಮಾತ್ರ ಇಲ್ಲಿ ಓಡಾಡೋಕ್ಕೆ ಸಾಧ್ಯ. ಅಂದರೆ ಈ ಲೈನ್ಗಳೆಲ್ಲ ನೋಡಿಕೊಂಡು ಚೇಂಜ್ ಮಾಡಿಕೊಂಡು ನೋಡಿ. ಈಗ ನಾನು ರೆಡ್ನ ಮಾಡ್ತೀನಿ ನೋಡಿ ನೋಡಿ ನೋಡಿ. ರೆಡ್ ಎಲ್ಲಿದೆ, ಹಿಂಗೋಗಿ ಮತ್ತೆ ಹಿಂಗೋಗಿ ಏನೇನೋ ಇದೆ, ತಲೆನೋವಿದೆ. ಈಗ ಡೆಲ್ಲಿ ಮೆಟ್ರೋ ಟರ್ಮಿನಲ್ 3ಯಲ್ಲಿದ್ದೀವಿ. ಸೊ ಅವರಿಬ್ಬರು ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ. ಇಲ್ಲಿ ಒಬ್ಬೊಬ್ಬರು ಇಬ್ಬೊಬ್ಬರೇ ಬಂದರೆ ಪಕ್ಕ ಸ್ಕ್ಯಾಮ್ ಆಗ್ತೀವಿ, ಆಮೇಲೆ ತುಂಬ ಮೋಸ ಹೋಗೋ ಚಾನ್ಸಸ್ ಇದೆ. ಸೊ ಬಿ ಕೇರ್ಫುಲ್. ಆ್ಯಂಡ್ ಈ ಹುಡುಗಿ ಹಿಂಗಿದ್ದಾಳೆ ನೋಡಿ. ಫ್ಲೈಟಲ್ಲಿ ಮಲಗಿದ್ಲಿ ಹುಡುಗಿ 2 ಅವರು 20 ನಿಮಿಷ. ತಲೆ ಗಿರ್ರಿ ಅಂತ ಸೌಂಡ್ ಆಗುತ್ತಾ, ಹೆಂಗಾಗುತ್ತೆ ನಡೀಲಿ ಫಾರಿನವರು ನೋಡಿ. ಈ ಥರ ಬೆಂಗಳೂರಲ್ಲೂ ಬರಬೇಕಲ್ವಾ ನೋಡಿ. ನಮ್ಮ ಟ್ರೈನು ಈ ಕಡೆ ತುಂಬ ಚೆನ್ನಾಗಿದೆ ಇಲ್ಲಿ ಡೆಲ್ಲಿ ಮೆಟ್ರೋ ನೋಡಿ. ನಮ್ಮ ಟೀಮ್ ಹೋಗ್ತಾ ಇದೆ ಇಲ್ಲಿ, ನಮ್ಮ ಸಪೋರ್ಟಿವ್ ಟೀಮ್ ಹೋಗ್ತಾ ಇದೆ. ನಾವು ಈಗ ಟರ್ಮಿನಲ್ 3 ಅಲ್ವಾ ಇದು, ಅಲ್ಲಿ ಬೋಲ್ಡ್ ಮೆಟ್ರೋ ಇಂದಿರಾ ಗಾಂಧಿ ಟರ್ಮಿನಲ್ 1ದಿಂದ ಏರ್ಪೋರ್ಟ್ ಟರ್ಮಿನಲ್ 1ಇಂದ ಆಪೋಸಿಟ್ ಟರ್ಮಿನಲ್ 3 ಅಂತ ಮೆಟ್ರೋ ಇದೆ. ಕರೆಕ್ಟ್ ತಾನೆ? ರೋಡ್ ದಾಟಿದ್ರೆ ಹೇಳು, ಅಲ್ಲಿ ಯಾರು ರೋಡ್ ಕ್ರಾಸ್ ಮಾಡಬೇಕು ಆಪೋಸಿಟ್ ಕರೆಕ್ಟಾಗಿ. ಅಲ್ಲಿಂದ ಮತ್ತೆ ನಾವು ಇದು ಯಾವುದು ಸ್ಟೇಷನ್ನು? ಟರ್ಮಿನಲ್ 1 ಏರ್ಪೋರ್ಟು ಟರ್ಮಿನಲ್ 1. ನೀವೇ ಹೇಳ್ಬ್ರು. ಹೇಳದ್ನಲ್ಲ, ಹೇಳಿ ಜೋರಾಗಿ. ಈಗ ಏರ್ಪೋರ್ಟಲ್ಲಿ ಟರ್ಮಿನಲ್ 1ಇಂದ ಇಳ್ಕೊಂಡ್ಬಿಟ್ಟು ಸೀದಾ ಅಲ್ಲಿಂದ ಎಕ್ಸಿಟ್ ಹೊರಗಡೆ ಬಂದು ಹೇಳಿ. ಸಿ ಎಕ್ಸಿಟ್ ಆಪೋಸಿಟ್ ಮೆಟ್ರೋ ಸ್ಟೇಷನ್ ಕಾಣುತ್ತೆ. ಒಂದು ರೋಡ್ ಕ್ರಾಸ್ ಮಾಡಬೇಕು, ಒಂದು 2-3. ಬಿಗ್ಮೇ ರೋಡ್ ನ್ಯಾಷನಲ್ ಹೈವೇ, ಯಾವುದೋ ನ್ಯಾಷನಲ್ ಇಂಟರ್ನ್ಯಾಷನಲ್ ಒಟ್ಟಿಗೆ ಹೈವೇ. ಅದನ್ನು ಕ್ರಾಸ್ ಮಾಡಿದ್ರೆ ಆಪೋಸಿಟ್ ಮೆಟ್ರೋ. ಅಲ್ಲಿ ಬಂದು ಆ ಮೆಟ್ರೋನ ಇಳ್ಕೊಂಡು ಕಾಶ್ಮೀರ್ ಗೇಟ್ ಹೋಗೋರಿ. ಮತ್ತು ಕಾಶ್ಮೀರ್ ಗೇಟ್ ಒಂದು ಟಿಕೆಟ್ ತೊಗೊಬೇಕು. ಕಾಶ್ಮೀರ್ ಗೇಟ್ ಟಿಕೆಟ್ ತೊಗೊಳ್ಳಿ. ಕಾಶ್ಮೀರ್ ಗೇಟ್ ಟಿಕೆಟ್ ತೊಗೊಂಡಾದ್ಮೇಲೆ ಫಸ್ಟ್ ಸ್ಟಾಪು ಪಿಂಕ್ ಲೈನ್ ಬರುತ್ತೆ, ಪಿಂಕ್ ಇಲ್ಲ ಪರ್ಪಲ್ ಲೈನು. ಅಲ್ಲಿ ಆ ಲೈನಲ್ಲಿ ಹತ್ಕೊಂಡ್ಬಿಟ್ಟು ಔಜ್ಕಾಸ್ ಅಂತದ್ದು, ಔಜ್ಕಾಸಲ್ಲಿ ಇಳ್ಕೊಬೇಕು. ಔಜ್ಕಾಸಲ್ಲಿ ಇಳ್ಕೊಂಡು ಮತ್ತೆ ಎಲ್ಲೋ ಲೈನ್ಗೆ ಮತ್ತೆ ಹತ್ಬೇಕಾಗುತ್ತೆ. ಔಜ್ಘಾಟಲ್ಲಿ ಇಳ್ಕೊಂಡು ಎಲ್ಲೋ ಲೈನಲ್ಲಿ ಹತ್ತಿ ನೆಕ್ಸ್ಟ್ ಕಾಶ್ಮೀರ್ ಗೇಟಲ್ಲಿ ಇಳ್ಕೊಬೇಕಾಗುತ್ತೆ.
ಇಲ್ಲಿ ಯಾವುದೇ ಕಾರಣಕ್ಕೂ ಪ್ಲ್ಯಾನ್ ಇಲ್ಲದೆ ಬರೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಪ್ಲ್ಯಾನ್ ಇಲ್ಲದೆ ಅಕಸ್ಮಾತ್ ಸಡನ್ನಾಗಿ ನೀವು ಬರ್ತೀನಿ ಅಂದರೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಎಸ್, ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ನಮ್ಮ ಪ್ಲ್ಯಾನರ್ ಇಲ್ಲೇ ಇದ್ದಾರೆ, ಇವರು ಪ್ಲ್ಯಾನರು, ನಾವೆಲ್ಲ ಪ್ಲ್ಯಾನ್ ಇಲ್ಲದೆಯಿಂದ ಬಂದಿರೋದು. ನೋಡಿ ಡೆಲ್ಲಿ ಮೆಟ್ರೋ ಈ ಥರ ಇದೆ, ಸೂಪರ್ ಆಗಿದೆ. ಬನ್ನಿ ಇವಾಗ ಹತ್ತುವ. ಆ ಕಡೆ ಬರೋರಿಗೆ ಈ ಕಡೆ ಹೋಗೋರಿಗೆ. ನಾನು ಮೊದಲು ಚಾರ್ಜ್ಗೆ ಇಡಬೇಕು, ಚಾರ್ಜಿಂಗ್ ಪಾಯಿಂಟ್ ಇದ್ರೆ ಇಟ್ಬಿಡ್ತೀನಿ. ಬಾವ ಯಾಕೆ ಸೈ ಕಡ್ದಂಗೆ ಹೊಡ್ತಾರೆ ಅಷ್ಟೇ. ನಾವು ಏನೇನೋ ಮಾಡ್ಕೊಂಡು ಎಲ್ಲೋ ಲೈನಿಗೆ ಕನೆಕ್ಟ್ ಆಗಿ ಬಂದಿದ್ದೀವಿ. ಈಗ ಟ್ರೈನ್ ಬಂತು. ಎಸ್, ಇವಾಗ ನಾವಿದ್ದೀವಿ ಕಾಶ್ಮೀರಿ ಗೇಟಲ್ಲಿ. ಆ್ಯಂಡ್ ಇಲ್ಲಿಂದ ನಮಗೆ ಡೈರೆಕ್ಟ್ ಮನಾಲಿಗೆ ಟ್ರೈನ್ ಬುಕ್ ಆಗಿದೆ. ಸೊ ನೋಡಿ, ನಮ್ಮದು ಕಾಶ್ಮೀರಿ ಗೇಟ್ ಅಂತ ಇದೆ ನೋಡಿ ಅಲ್ಲಿ. ಸೊ ಡೆಲ್ಲಿಲಿ ಕಾಶ್ಮೀರಿ ಗೇಟಿಂದ ನಮಗೆ ಮನಾಲಿಗೆ ಬಸ್ ಬುಕ್ ಆಗಿದೆ. ಸೊ ನಾವು 8 ಗಂಟೆಗೆ ನಮ್ಮ ಬಸ್ ಇರೋದು, ಅಲ್ಲಿಂದ ಟ್ರಾವೆಲ್. ಇವಾಗ ನಾವು ಡೆಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ಎಸ್, ಇವಾಗ ನಾವು ಡೆಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಸೊ ಇಲ್ಲಿಂದ ನಮಗೆ ಮನಾಲಿಗೆ ಬಸ್ ಬುಕ್ ಆಗಿದೆ. ಸೊ ಆಗಲೇ ಮಾತಾಡಿದ್ದು ಕೇಳಿಸಿಲ್ಲ ಅಂತ ನಾನು ಮತ್ತೆ ಮೈಕ್ ಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಎಸ್, ನಾವು ಮತ್ತೆ ವ್ಲಾಗು ನಾಳೆ ಕಂಟಿನ್ಯೂ ಮಾಡ್ತೀನಿ. ಎಸ್, ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗು ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ. ಈಗ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಷ್ಟೇ. ಸೊ ಹಾಗಾಗಿ ನೆಕ್ಸ್ಟು ಡೆಲ್ಲಿ ಟು ಮನಾಲಿ ಟ್ರಿಪ್ ಹೇಗಿರುತ್ತೆ, ಆ್ಯಂಡ್ ಮನಾಲಿಲೆಲ್ಲ ಏನೇನೆಲ್ಲ ಮಾಡ್ತೀವಿ, ಆ್ಯಂಡ್ ಅಲ್ಲಿಂದ ರೂಮ್ ಟೂರ್ ಎಲ್ಲ ಯಾವ ಥರ ಇರುತ್ತೆ